ನಮಸ್ತೆ ಹೇಳಿ. ಲೋಕೇಶ್ ಅಂತ ಹೇಳಿ ಬೋನಹಳ್ಳಿ. ಸೇಬ್ ಬೆಳೆದಿರೋ ಬೆಳೆಗಾರರು, ಈ ಜೊತೆಗೆ ಬಾಳೆನೂ ಬೆಳೆದವ್ರೆ. ಈಗ ಈ ಥರ ಇದು ಇವ್ರದ್ದು ಗರಿ ಈ ಥರ ಕೆಳಗಡೆಗೆ ಬರ್ತಾಯಿತ್ತೆ. ಇದು ಏನಕ್ಕೆ ಅಂತ ಗೊತ್ತಿಲ್ಲ ಅವ್ರಿಗೂ. ಅದು ಈಗ ಹೇಳ್ಕೊಡ್ತೀನಿ ಏನಕ್ಕೆ ಹಂಗಾಗಿದೆ ಅಂತ ಅಂದ್ಬಿಟ್ಟು. ಸೊ ನೀವು ಈ ಡ್ರಿಪ್ ವೈರ್ನ ಸೆಂಟ್ರಿಗೆ ಬಿಡ್ಬೇಕಣ್ಣ. ಈ ಬುಡಕ್ಕೆ ನೀರು ಶೀತ ಜಾಸ್ತಿ ಹೋಗೈತೆ ಅಣ್ಣ. ಬುಡ ಕೊಳ್ತೋಯ್ತು. ಬುಡ ಯಾವಾಗ ಕೊಳ್ತೋಯ್ತು ಹೊಡೆದೋಯ್ತು. ಅದು ಈ ಥರ ನೋಡಿ, ಇಲ್ಲೇ ನಿಮ್ಗೆ ಸಿಂಟಮ್ಸ್ ತೋರಿಸೋದು. ಇಲ್ಲಿ ಇಲ್ಲಿ ಎಲ್ಲೆಲ್ಲ ಇಲ್ಲೇ ತೋರಿಸೋದೆ ನಿಮಗೆ. ಮೊದಲನೇ ಗರಿ ಎರಡನೇ ಗರಿಲಿ ನೀವು ಅಬ್ಸರ್ವ್ ಮಾಡ್ಕೊಳಕ್ ಆಗಿಲ್ಲ. ಇದು ಎರಡನೇ ಗರಿ ಹಿಂಗೆ ಆದ್ಮೇಲೆ ತಿರ್ಗಿ ಹಂಗೂ ಕಷ್ಟಪಟ್ಟು ಮುಂದಕ್ಕೆ ಹೋಗೋದೆ. ಬೇಸಿಗೆ ಇರೋದಕ್ಕೆ ಮಳೆಗಾಲ ಆಗಿದ್ರೆ ಹೊಡೆದು ಡ್ರಿಪ್ ವೈರನ್ನ ಸೆಂಟ್ರಿಗೆ ಮಡಗಿ ಬುಡಕ್ಕೆ ನೀರು ಕೊಡಬೇಡಿ. ಎರಡನೇ ಬೆಳೆಗೆ ಮರಿ ಈಗ ಬಿಡೋಂಗಿಲ್ಲ ನೀವು. ಕಟಿಂಗ್ ಆದಮೇಲೆ ಯಾಕೆ ಮೊದಲೇ ಹೈಟ್ ಆಗ್ಬಿಟ್ಟದೆ ಗಿಡ. ಆಮೇಲೆ ಗೊನೆ ನೋಡಿ ದಾಟ್ತಾವೆ, ಚೆನ್ನಾಗಿ ಹೊರಗಡೆ ಬರ್ತಾವೆ. ಇಲ್ಲಿ ಆಗಿರ್ತಕ್ಕಂಥದ್ದು ಇಷ್ಟೇ. ಕೆಳಗಡೆ ಏರೆ ಗರಿಗಳೆಲ್ಲ ಒಣಗಿರೋದು ಇವು ಈ ಕೆಳಗಡೆ ಗರಿಗಳು ಒಣಗಿದಾಗ ಇಲ್ಲಿಗೆ ನೀರು ಕೊಡಬೇಕು ಸೆಂಟ್ರಿಗೆ. ನೀವು ಕಾಫಿಗೆ ಅಂತ ಕೊಟ್ಟಿದ್ದೀರಿ. ಕಾಫಿ ಇತ್ತಲ್ಲ, ಹಿಂಗಾಗಿ ಕಾಫಿ ಇಲ್ಲ, ಕಾಫಿಗೂ ಇರಲಿ, ಏನು ತೊಂದರೆ ಹಾಕೋಣ. ಈಗ ಇಲ್ಲೇ ಒಂದು ಉದಾಹರಣೆ ಹೇಳ್ತೀನಿ. ನಿಮ್ಮ ಜಮೀನಲ್ಲಿ ಈ ಜಾಗಕ್ಕೆ ಈ ಗಿಡಕ್ಕೆ ಈಗ ಇದೆ ಒಂದೇ ಲೈನು. ಈ ಗಿಡ ಇಲ್ಲಿ ಗಂಟ ತೇವ ಐತೆ, ಅಲ್ಲೂ ತೇವ ಐತೆ. ಈ ಗಿಡ ಆರೋಗ್ಯವಾಗೈತೆ, ಹೌದಲ್ವಾ? ಕಲರ್ ಚೇಂಜ್ ಆಗಿರೋದಾ? ಇಲ್ಲ. ಎಲ್ಲಿ ನೀರು ಕಡಿಮೆ ಇದೆ ಅಲ್ಲಿ ಅರ್ಶಿನ ಕಲರ್ ಶುರುವಾಗಿದೆ. ಎಲ್ಲಿ ದೂರದಲ್ಲಿ ಬುಡಕ್ಕೆ ನೀರು ಜಾಸ್ತಿ ಆಗಬಾರ್ದು ಯಾವತ್ತೂ. ಸೊ ಇಲ್ಲೆಲ್ಲ ಇಡೀ ನಿಮ್ಮ ತೋಟದಲ್ಲಿ ಎಲ್ಲ ನೋಡಿದ್ರೆ ಕಾಣಿಸ್ತಾ ಇರೋದು 2 ಅಡಿ ದೂರದ ಮಧ್ಯೆ ಸೆಂಟ್ರಿಗೆ ನೀರು ಜಾಸ್ತಿ ಬೇಕು. ಅಲ್ಲೂ ಕೊಟ್ಟಿರಿ. ಈ ಗೊಬ್ಬರ ಕೊಟ್ಟಿದ್ರಲ್ಲ ಏನಿದು ಅಲ್ಲಿ ಬರೀ MOP ಹಾಕಿದ್ರೆ ಅಮೋನಿಯಂ ಸಲ್ಫೇಟ್ ಹಾಕ್ಬೇಕಿದ್ದಾನೆ. ಆಯ್ತಾ? ಇದೊಂದು ಚೂರು ದೂರಕ್ಕೆ ಹಾಕ್ಬೇಕಣ್ಣ. ಇದು ಇಲ್ಲ, ನೀರು ಹಿಡಿದು ಬಿಡ್ತಾ ಇದೀವಿ. ನೀರು ಹಿಡಿದು ಬಿಡ್ತಾ ಇದೀವಿ, ಅಲ್ಲಿ ಹಿಡಿತಾ ಇದೀವಿ. ಅಲ್ಲಿಗೆ ನೀರು ಹಿಡಿತಾ ಇದ್ದೀರಾ? ನೀರು ಗೊಬ್ಬರಕ್ಕೆ ಹಿಡಿದು ಬಿಡ್ತಾ ಇದೀವಿ. ಹಾಕಿ ಹಿಡಿದಿರೋದು ಅದೆಲ್ಲ ತಪ್ಪು. ಕೇರಳದಿಂದ ನಮ್ಮಲ್ಲಿ VR ಆರ್ಗಾನಿಕ್ ನರ್ಸರಿಯಿಂದ ಬಾಳೆ ಗಿಡ ತೊಗೊಂಡಿದ್ರು. ಏಲಕ್ಕಿ ಬಾಳೆ ಗಿಡಗಳನ್ನ ನಮ್ಮದು 9902038931. ಇವ್ರದ್ದು ಇನ್ನೂ ಏನಾದ್ರು ಸಮಸ್ಯೆಗಳಿದ್ರೆ ನಾನು ಹೇಳ್ಕೊಡ್ತೀನಿ. ನೆರಳಿರೋದ್ರಿಂದ ಹೈಟ್ ಆಗಿದೆ. ಹೈಟಿಗೆ ಗಿಡ ಯಾಕೆ ಇಷ್ಟೊಂದು ಬರ್ತದೆ ಅಂದರೆ ತುಂಬ ನೆರಳಿದೆ. ತೆಂಗಿನ ತೋಟ ಇರೋದ್ರಿಂದ ನೆರಳಿರೋದ್ರಿಂದ ಹಂಗಾಗಿದೆ. ಈಗ ಅಣ್ಣ ಕಾಫಿಗೆ ನೀರಿನ ಅವಶ್ಯಕತೆ ಇದೆ, ಇಷ್ಟೊಂದು ಬೇಡ. ಇದು ಸೆಂಟ್ರಿಗೆ ಮಾಡಿಬಿಡಿ ಅಣ್ಣ. ನಿಮ್ಮ ಗೊನೆ ಇನ್ನೂ ಡೆಲಿವರಿ ತುಂಬ ಚೆನ್ನಾಗಿ ಬರುತ್ತೆ. ಏನು ಒಬ್ರು ಹಿಡ್ಕೊಂಡು ಎಳ್ಬಿಟ್ರೆ ಈ ನ್ಯಾರ್ಕ್ ಅಷ್ಟೇ. ಈ ನ್ಯಾರ್ಕ್ ಮಾಡ್ಕೋಣ. ಈ ನ್ಯಾರ್ಕ್ ಮಾಡ್ಕೋಣ. ಈ ನ್ಯಾರ್ಕ್ ಮಾಡ್ಬಿಟ್ರೆ ಅಣ್ಣ ಗಿಡನೇ ಒಂದು ವಾರದಲ್ಲಿ ಚೇಂಜ್ ಆಯ್ತವೆ ಅಣ್ಣ. ನಿಮ್ಗೆ ಅಡಿಕೆ ಅಲ್ಲಿಂದ ನೀರು ಎಳಿತದೆ ಅಣ್ಣ. ನೀರು ಎಳಿತದೆ ನಿಮ್ಮ ಕಾಫಿಗೆ. ಅದೇ ಸಮಸ್ಯೆ ಆಗಿರೋದು. ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಇದು ನೋಡಿ, ಬುಡಕ್ಕೆ ನೀರು ಫುಲ್ ಬುಡದಲ್ಲೇ ನೀರು ತೇವ ಹಿಡಿದು ಕೂತದೆ. ಇದು ಅದೇ ಬುಡಕ್ಕೆ ಬಿದ್ದು ಬುಡ ಕೊಳ್ತೋಗದೆ. ಇದಕ್ಕೆ ಯೂರಿಯಾ ಹಾಕಿಸ್ತೀನಿ. 55 ಗ್ರಾಮ್ ಯೂರಿಯಾ ಹಾಕಿಸಿ ಗಿಡ ಸುತ್ತ ಕೊಡಿ ಅಂತ ಹೇಳ್ತೀನಿ ನಾನು. ಸ್ವಲ್ಪ ರಿಕವರಿ ಆಗ್ತದೆ. ಇದು ಆ್ಯಕ್ಚುಲಿ ಬೇಸಿಗೆಯಲ್ಲಿ ರೋಗ ಬರೋಂಗಿಲ್ಲ. ಇದು ಯಾತಕ್ಕೆ ಬಂತು ಅಂದರೆ ಬುಡದಲ್ಲಿ ಶೀತ ಜಾಸ್ತಿ ಆಯಿತು, ಬುಡಕ್ಕೆ ನೀರು ಆಯಿತು. ಸೊ ಹಂಗಾಗಿ ಈ ರೋಗ ಬಂತು. ಇಡೀ ಇದುವರೆಗೆ ನಾನು ತೋಟ ನೋಡಿರೋದ್ರಲ್ಲಿ ಒಂದು ತೋಟದಲ್ಲೂ ಬಂದಿಲ್ಲ. ನಿಮ್ಮದು ನೆರಳಿರೋದ್ರ ಜೊತೆಗೆ ನೀರು ಬುಡಕ್ಕೆ ಬಿದ್ದಿರೋದ್ರಿಂದ ಆ ಸಮಸ್ಯೆ ಆಗಿದೆ. ಯೂರಿಯಾನ 100 ಗ್ರಾಮ್ ಯೂರಿಯಾ ಹಾಕಿ ಅದಕ್ಕೆ ಬಂದಿರೋಕೆ ಈ ಥರಕ್ಕೆ ಡ್ರಿಪ್ ವೈರ ಮಧ್ಯಕ್ಕೆ ಮಾಡಿದ್ದೀನಿ. ಅದರಲ್ಲೇ ಅವಾಯ್ಡ್ ಮಾಡ್ಕೋಬೇಕು. ಇಲ್ಲ, ಕಾಫಿ ಗಿಡ ಅಣ್ಣ ಎಲ್ಲರೂ ಹಂಗೆ ಆಗವೆ ನೋಡ. ಇಲ್ಲಿ ಕೊಟ್ರೆ ಮಾತ್ರ ನೀರು ತಗತ್ತೆ.